ನಮಸ್ಕಾರ ರೀ ಎಲ್ಲರಿಗೂ. ಇವತ್ತಿನ ರೆಸಿಪಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಪೂರಿ ಮತ್ತು ಬೆಟಗೇರಿ ಚಟ್ನಿ. ಗದಗ ಬೆಟಗೇರಿ ಸೈಡ್ ಈ ಚಟ್ನಿ ಭಾಳ ಮಾಡ್ತಾರೆ ರೀ. ಪೂರಿ ಜೊತೆ ಬೆಸ್ಟ್ ಕಾಂಬಿನೇಷನ್ ಆಗ್ತೈತಿ. ಒಮ್ಮೆ ನೀವು ಈ ಥರ ಬೆಟಗೇರಿ ಚಟ್ನಿ ಮಾಡಿದ್ರೆ ಪೂರಿ ಜೊತೆ ಬೇರೆ ಯಾವ ಕಾಂಬಿನೇಷನ್ ನಿಮಗೆ ಇಷ್ಟ ಆಗೋದಿಲ್ಲ ನೋಡ್ರಿ. ಕೊಬ್ಬರಿ ಚಟ್ನಿ, ಆಲೂಗಡ್ಡೆ ಪಲ್ಯ ಇದನ್ನೆಲ್ಲ ಮರಿತೀರಿ, ಬರೀ ಬೆಟಗೇರಿ ಚಟ್ನಿನ ಮಾಡ್ಕೊಂಡು ತಿಂದುಬಿಡ್ತೀರಿ ಪೂರಿ ಜೊತೆ. ಸೊ ಬರ್ರಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ಈಗ ಫಸ್ಟ್ ಪೂರಿ ಹಿಟ್ಟು ನಾದ್ಕೊಳ್ಳೋಣಂತ. ಇಲ್ಲೇ ನಾನು 1 ಕಪ್ನಷ್ಟು ಗೋಧಿ ಹಿಟ್ಟು ತೊಗೊಂಡೀನಿ. ಅರ್ಧ ಕಪ್ಕಿನ್ನ ಕಡಿಮೆ, 1/4 ಕಪ್ಕಿನ್ನ ಒಂದು ಸ್ವಲ್ಪ ಜಾಸ್ತಿ ಅನ್ಕೋರಿ, ಅಷ್ಟು ಮೈದಾ ಹಿಟ್ಟು ತೊಗೊಂಡೀನಿ. ಮೈದಾ ಹಿಟ್ಟು ಜಾಸ್ತಿ ಯೂಸ್ ಮಾಡೋಕೆ ಹೋಗ್ಬೇಡ್ರಿ, ಬರೀ ಗೋಧಿ ಹಿಟ್ಟು ಅಷ್ಟನ್ನು ಹಾಕ್ಕೊಂಡು ನಾದ್ಕೋಬೋದು. ಆದರೆ ಸ್ವಲ್ಪ ಮೈದಾ ಹಿಟ್ಟು ಯೂಸ್ ಮಾಡೋದ್ರಿಂದ ಪೂರಿ ಟೆಕ್ಸ್ಚರ್ ಚಲೋ ಬರ್ತೈತಿ. ನೆಕ್ಸ್ಟ್ ರವೆ ರೀ, ಇದು ಬೊಂಬೆ ರವೆ ತೊಗೊಂಡೀನಿ. ಸಣ್ಣ ರವೆ ಇರ್ತೈತಲ್ಲ, ಬೊಂಬೆ ರವಾದಾಗ ಸಣ್ಣ ರವೆ ಇರ್ತೈತೆ, ಅದನ್ನ ಯೂಸ್ ಮಾಡಿರಿ. 3 ಸ್ಪೂನಷ್ಟು ಬೊಂಬೆ ರವೆ. ನೆಕ್ಸ್ಟ್ ಒಂದು ಅರ್ಧ ಸ್ಪೂನ್ ಉಪ್ಪು. ಇಲ್ಲೇ ಸೋಡಾ ಹಾಕ್ಕೊಳತ್ತೀನಿ. ಸೋಡಾ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಒಂದು ಚಿಟಿಕೆ ಅಷ್ಟು ಆಗಿರ್ಬೇಕು, ಅಷ್ಟು ಹಾಕೋರಿ. ನೆಕ್ಸ್ಟ್ ಸಕ್ಕರೆ ಹಾಕ್ಕೊಳತ್ತೀನಿ. ಈ ಥರ ಸಕ್ಕರೆ ಹಾಕ್ಕೊಳ್ಳೋದ್ರಿಂದ ಪೂರಿ ಕಲರ್ ಚಲೋ ಬರ್ತಾವೆ. ಇವನ್ನೆಲ್ಲ ಫಸ್ಟ್ ಈ ಥರ ಡ್ರೈ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಪೂರಿ ಹಿಟ್ಟನ್ನು ಹೆಂಗಂದ್ರೆ ಚಪಾತಿ ಹಿಟ್ಟಿನಕಿನ್ನ ಒಂದು ಸ್ವಲ್ಪ ಸಾಫ್ಟ್ ಇರಬೇಕ್ರಿ, ಅಲ್ಲಿವರೆಗೂ ನಾದ್ಕೋಬೇಕು. ಈಗ ನೆಕ್ಸ್ಟ್ ಮೊಸರು ಹಾಕ್ಕೊಳತ್ತೀನಿ. ಜಾಸ್ತಿ ಮೊಸರು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಪೂರಿ ಭಾಳಷ್ಟು ಆಯಿಲ್ ಅಬ್ಸರ್ವ್ ಮಾಡ್ಕೊಂಡ್ಬಿಡ್ತಾವೆ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ಹಿಟ್ಟನ್ನ ನಾದ್ಕೊಂಡ್ಬಿಡ್ಬೇಕು. ನಿಮಗೆ ತೋರಿಸ್ತು ನಾನು ಪೂರಿ ಹಿಟ್ಟನ್ನು ನಾದ್ಕೊಂಡು ಆಗಿದ್ದು ಯಾವ ಕನ್ಸಿಸ್ಟೆನ್ಸಿ ಇರ್ತೈತಂತ. ಆಮೇಲೆ ನೀರು ಏನೈತಲ್ಲ, ರೂಮ್ ಟೆಂಪ್ರೇಚರ್ ನೀರೇ ಯೂಸ್ ಮಾಡಿರಿ. ಲ್ಯೂಕ್ ವಾಮ್ ವಾಟರ್ ಅಥವಾ ಫ್ರಿಜ್ ಒಳಗಿನ ಕೋಲ್ಡ್ ವಾಟರ್ ಏನಿಲ್ಲ, ಜಸ್ಟ್ ರೂಮ್ ಟೆಂಪ್ರೇಚರ್ ನೀರು ಹಾಕ್ಕೊಂಡು ಈ ಥರ ನಾದ್ಕೊರಿ. ಸೊ ಬೇಕಾದಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕು. ಒಮ್ಮೆ ಭಾಳಷ್ಟು ನೀರು ಹಾಕ್ಕೊಂಡು ನಾದಿ ಮೆತ್ತಗೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಹಿಟ್ಟನ್ನ. ಈಗ ನಾದ್ಕೊಂಡಾಗ ಈ ಥರ ಗಟ್ಟಿನೇ ಇರ್ತೈತಿ. ಒಂದು 15ರಿಂದ 20 ನಿಮಿಷ ರೆಸ್ಟ್ ಮಾಡಕ್ಕೆ ಬಿಟ್ಟು ಆಮೇಲೆ ಮತ್ತೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿದ್ಕೊಂಬಿಡ್ಬೇಕ್ರಿ ಇದನ್ನು. ಅಂದ್ರೆ ಪೂರಿ ಹಿಟ್ಟು ಕರೆಕ್ಟ್ ಹದ ಬರ್ತೈತಿ. ಪೂರಿ ಅಗದಿ ಸಾಫ್ಟಾಗಿ ಬರ್ತಾವೆ, ಎಲ್ಲ ಪೂರಿನೂ ಉಬ್ತಾವೆ. ಈಗ ಇದನ್ನೊಂದು 15ರಿಂದ 20 ನಿಮಿಷ ನಾನು ರೆಸ್ಟ್ ಮಾಡಕ್ಕೆ ಬಿಡ್ತೇನೆ. ಅಲ್ಲಿವರೆಗೂ ಬೆಟಗೇರಿ ಚಟ್ನಿಗೆ ಏನೇನು ಬೇಕಂತ ತಯಾರಿ ಮಾಡ್ಕೊಳ್ಳೋಣ ಬರ್ರಿ. ಈಗ ಫಸ್ಟ್ ಮೆಣಸಿನ್ಕಾಯಿ, ಆಮೇಲೆ ಬೆಳ್ಳುಳ್ಳಿ ತೊಗೊಂಡೀನಿ. 8ರಿಂದ 10 ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ತೊಗೊಂಡೀನಿ. ಮೆಣಸಿನ್ಕಾಯಿ ಸ್ಪೈಸಿ ಇದ್ದಿದ್ದು ಅದಾವೆ. ನಿಮಗೆ ಬೆಳ್ಳುಳ್ಳಿ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಆದರೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಭಾಳ ಚಲೋ ಬರ್ತೈತೆ ರೀ ಚಟ್ನಿಗೆ. ನಿಮ್ಮ ಹತ್ರ ಈ ಥರ ಅರಿಯೋ ಕಲ್ಲು ಇಲ್ಲ ಅಂತಂದ್ರೆ ಇವಿಷ್ಟೂ ನೀವು ಮಿಕ್ಸಿ ಒಳಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೋದು. ಆದರೆ ನೀರು ಹಾಕಕ್ಕೆ ಹೋಗ್ಬೇಡ್ರಿ ಮಿಕ್ಸಿ ಒಳಗೆ ಹಾಕ್ಕೊಳ್ಳೋದಾದ್ರೆ. ಆಮೇಲೆ ಇವೆಲ್ಲನೂ ಹಾಕ್ಕೊಳ್ಳೋದು ಬೇಡ ಅಂತಂದರೆ ಜಸ್ಟ್ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ನಿಮ್ಮ ಹತ್ರ ರೆಡಿ ಇತ್ತಂದ್ರೆ ಅದನ್ನು ಯೂಸ್ ಮಾಡ್ಬೋದು. ಅಥವಾ ಈ ಥರ ಪೇಸ್ಟ್ ಭಾಳ ಸ್ಪೈಸಿ ಅನ್ನಿಸ್ತೈತಿ ಅಂತಂದರೆ ಹಸಿಮೆಣ್ಸಿನ್ಕಾಯಿನ ಸಣ್ಣಗೆ ಕಟ್ ಮಾಡಿ ಪೀಸ್ ಮಾಡಿನೂ ಹಾಕ್ಕೋಬೋದು. ನಿಮ್ಮ ಮನೆಯೊಳಗೆ ಸಣ್ಣ ಹುಡುಗರು ಅದಾರಪ್ಪ ಭಾಳ ಸ್ಪೈಸಿ ಅನ್ನಿಸ್ತೈತೆ ಅಂದ್ರೆ ಆ ಥರನೂ ಮಾಡ್ಕೋಬೋದು. ಸೊ ಪೇಸ್ಟ್ ರೆಡಿ ಆಗೈತಿ. ನೆಕ್ಸ್ಟ್ ಇವು ಪುಟಾಣಿ ನೋಡಿರಿ, ಇವಿಷ್ಟು ಪುಟಾಣಿನೂ ಈ ಥರ ಪೌಡ್ರ್ ಮಾಡ್ಕೊಳಕತ್ತೀನಿ ನೋಡಿರಿ. ಹಿಂಗೆ ಸಣ್ಣಗೆ ಪೌಡ್ರ್ ಮಾಡ್ಕೊಂಡು ರೆಡಿ ಮಾಡ್ಕೊರಿ. ನಿಮ್ಮ ಹತ್ರ ಈ ಥರ ಪುಟಾಣಿ ರೆಡಿ ಹಿಟ್ಟಿದ್ರೆ ಅದನ್ನು ಯೂಸ್ ಮಾಡಿರಿ. ಈಗ ಇದ್ರೊಳಗಿಂದ ಒಂದು 2-3 ಸ್ಪೂನ್ ಆಗೋಷ್ಟು ಅಷ್ಟೇ ಹಿಟ್ಟು, ಉಳಿದಿದ್ದ ಹಿಟ್ಟನ್ನು ನಾನು ಸೈಡ್ ಒಂದು ಬೇರೆ ಬೌಲೊಳಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತೀನಿ. ಈಗ ನೋಡಿರಿ 1 ಕಪ್ನಷ್ಟು ಮೊಸರು ತೊಗೊಂಡೀನಿ. ಈ ಬೆಟಗೇರಿ ಚಟ್ನಿಗೆ ಮೇನ್ ಮೊಸರು ಬೇಕಾಗ್ತೈತಿ. ಆಮೇಲೆ 2ರಿಂದ 3 ಸ್ಪೂನಷ್ಟು ಸಕ್ಕರೆ ಹಾಕ್ರಿ, ಟೇಸ್ಟ್ ಭಾಳ ಚಲೋ ಬರ್ತೈತಿ. ಈಗ ಇವನು ಒಂದು ರೌಂಡ್ ಹಂಗೆ ಜಸ್ಟ್ ಮಿಕ್ಸಿ ಮಾಡ್ಕೋತೀನಿ. ಈ ಥರ ಮಾಡೋದ್ರಿಂದ ಈ ಪುಟಾಣಿ ಹಿಟ್ಟು ಮೊಸರು ಜೊತೆ ಕರೆಕ್ಟಾಗಿ ಮಿಕ್ಸ್ ಆಗ್ತೈತಿ. ಇದ್ರ ಕನ್ಸಿಸ್ಟೆನ್ಸಿ ನೋಡಿರಿ, ಇದು ಭಾಳ ತೆಳ್ಳಗೆ ಅನ್ಸಾಗ್ತೈತಿ. ಸೊ ನಾನು ಇನ್ನೂ ಒಂದು 2 ಸ್ಪೂನಷ್ಟು ಎಕ್ಸ್ಟ್ರಾ ಪುಟಾಣಿ ಹಿಟ್ಟು ಹಾಕ್ಕೊಳಕತ್ತೀನಿ ನೋಡಿರಿ. ಈಗ ಕರೆಕ್ಟ್ ಆಗೈತಿದೆ, ನಿಮಗೆ ತೋರಿಸ್ತೀನಿ ನೋಡಿರಿ. ಈ ಥರ ಕನ್ಸಿಸ್ಟೆನ್ಸಿ ಬರಬೇಕ್ರಿ. ಇದು ಪುಟಾಣಿ ಹಿಟ್ಟು ಮತ್ತು ಮೊಸರು ಜೊತೆ ಮಿಕ್ಸ್ ಆದ ಕೂಡಲೇ ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು. ಅಲ್ಲಿವರೆಗೂ ಪುಟಾಣಿ ಹಿಟ್ಟು ಹಾಕಬೇಕು. ಟೋಟಲಾಗಿ ನಾನು ಒಂದು 5 ಸ್ಪೂನಷ್ಟು ಪುಟಾಣಿ ಹಿಟ್ಟು ಹಾಕ್ಕೊಂಡೇನಿ. ಈಗ ನೆಕ್ಸ್ಟ್ ಒಂದು ಬಾಳ್ಗೆ ಒಳಗೆ ಆಯಿಲ್ ಹಾಕ್ಕೊಂಡೇನಿ. ಆಯಿಲ್ ಒಂದು ಸ್ವಲ್ಪ ಜಾಸ್ತಿನೇ ಇರಲಿ. ಅರ್ಧ ಸ್ಪೂನ್ ಸಾಸಿವೆ ಮತ್ತು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಳತ್ತೀನಿ. ಈಗ ಸಾಸಿವೆ ಜೀರಿಗೆ ಸಿಡ್ದಿಂದ ಫ್ರೆಶ್ ಇರುವಂಥ ಕರಿಬೇವು, ಆಮೇಲೆ ಸಣ್ಣಗೆ ಹೆಚ್ಚಿದ್ದ 2 ಮೀಡಿಯಮ್ ಸೈಜಿನ ಉಳ್ಳಾಗಡ್ಡಿ ತೊಗೊಂಡೇನಿ. ಈ ಉಳ್ಳಾಗಡ್ಡಿ ಏನೈತಲ್ಲ ಅದಿ ಸಣ್ಣಗೆ ಹೆಚ್ಚು ಹಾಕೋರಿ. ಆಮೇಲೆ ಜಾಸ್ತಿ ಉಳ್ಳಾಗಡ್ಡಿ ತೊಗೊಂಡ್ರೆ ಚಲೋ ಅನಿಸ್ತೈತೆ ಬೆಟಗೇರಿ ಚಟ್ನಿಗೆ. ಸೊ ಇವನೊಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾಗಿನ ಈ ಥರ ಸ್ಪೇಸ್ ಮಾಡ್ಕೊಂಡು ನಾವೇನು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನಷ್ಟು ಹಾಕ್ಕೊಳಕತ್ತೀನಿ. ಆಮೇಲೆ 1 ಸ್ಪೂನಷ್ಟು ಉಪ್ಪು, ಒಂದು ಸ್ವಲ್ಪ ಅರಿಶಿಣದ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕಿರಿ, ಚಲೋ ಅನ್ನಿಸ್ತೈತಿ. ಈಗ ಇವನಿಷ್ಟು ಮಿಕ್ಸ್ ಮಾಡ್ಕೋತೀನಿ. ಅಂದರೆ ಈ ಹಸಿಮೆಣ್ಸಿನ್ಕಾಯಿ ಒಳಗೆ ಏನೊಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿರ್ತೈತಿ. ಆಮೇಲೆ ಹಸಿಮೆಣ್ಸಿನ್ಕಾಯಿನೂ ಒಂದು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಹುರ್ಕೋಬೇಕಾಗ್ತೈತಿ. ಈ ಬೆಟಗೇರಿ ಚಟ್ನಿಗೆ ಮೇನ್ ಏನಂತಂದ್ರೆ ಸ್ಪೈಸಿ ಇರಬೇಕು ರೀ. ಇದಂದ್ರೆ ಹಸಿಮೆಣ್ಸಿನ್ಕಾಯಿ ಸ್ಪೈಸಿ ಇದ್ದಿದ್ದನ್ನು ತೊಗೋಬೇಕು. ಆಮೇಲೆ ಸ್ವಲ್ಪ ಸ್ವೀಟು ಇರಬೇಕು. ಮೊಸರು ಆಲ್ರೆಡಿ ಹುಳಿ ಇದ್ದೇ ಇರ್ತೈತಿ. ಹೀಗಾಗಿ ಸ್ವಲ್ಪ ಸಕ್ಕರೆ ಆಮೇಲೆ ಸ್ವಲ್ಪ ಸ್ಪೈಸಿ ಜಾಸ್ತಿ ಇರ್ಬೇಕು ನೋಡಿರಿ. ಈಗ ಇದನ್ನು ಚಲೋ ಫ್ರೈ ಮಾಡ್ಕೊಂಡೇನಿ. ಈ ಒಗ್ಗರಣೆ ಪೂರ ಆರಿದ ಮೇಲೇ ಇದರೊಳಗೆ ಮೊಸರು ಮತ್ತು ಪುಟಾಣಿ ಹಿಟ್ಟಿನ ಮಿಕ್ಸರ್ ಹಾಕ್ಕೊಳ್ಳೋಣಂತ. ಬಿಸಿ ಇದ್ದಾಗ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಈ ಥರ ಆರಿಂದ ಹಾಕ್ಕೊರಿ. ಆಮೇಲೆ ಒಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕು.
ನೋಡಿರಿ ಮಿಕ್ಸ್ ಮಾಡ್ಕೊಂಡು ಆಗಿಂದ ಎಕ್ಸ್ಟ್ರಾ ಉಪ್ಪು ಅಥವಾ ಸಕ್ಕರೆ ಏನಾರು ಬೇಕಂದ್ರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. ಇನ್ನೊಂದು ಸ್ವಲ್ಪ ಪುಟಾಣಿ ಹಿಟ್ಟು ಬೇಕಂದ್ರೆ ಅದನ್ನು ಕೂಡಿಸ್ಕೋಬೋದು. ಇನ್ನೊಂದು ಸ್ವಲ್ಪ ಮೊಸರು ಬೇಕಂದ್ರೆ ಎಕ್ಸ್ಟ್ರಾ ನಿಮ್ಗೆ ಏನು ಬೇಕು ಅದನ್ನ ಆ್ಯಡ್ ಮಾಡ್ಕೋಬೋದು. ಫ್ರೆಶ್ ಇರುವಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ. ಸೊ ನೋಡಿರಿ ಮಸ್ತ್ ಆಗೈತೆ ರೀ ಬೆಟಗೇರಿ ಚಟ್ನಿ. ಟೇಸ್ಟ್ ಮಾತ್ರ ಭಾಳ ಚಲೋ ಆಗೈತಿ. ಇದನ್ನು ನೀವು ರೈಸ್ ಜೊತೆನೂ ತಿನ್ಬೋದು ಅಥವಾ ತಾಲಿಪಟ್ಟಿ ಜೊತೆ ಮಾತ್ರ ಮಸ್ತ್ ಟೇಸ್ಟ್ ಅನ್ನಿಸ್ತೈತಿ. ಬೇಕಂದ್ರೆ ಚಪಾತಿ ಜೊತೆನೂ ತಿನ್ಬೋದು ನೋಡಿರಿ. ಸೊ ಈ ಪೂರಿ ಹಿಟ್ಟು ನೋಡಿರಿ ಒಂದು 20 ನಿಮಿಷ ಆಗೈತೆ ನಾನು ನೆನೆಯೋಕ್ಕಿಟ್ಟು. ಸೊ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ಪೂರಿ ಹಿಟ್ಟನ್ನ ಇನ್ನೊಮ್ಮೆ ಮಿದ್ಕೋತೀನಿ. ಗಟ್ಟಿ ಐತಿದ ಪೂರಿ ಹಿಟ್ಟು ಸಾಫ್ಟ್ ಇದ್ರೇ ಪೂರಿ ಚಲೋ ಸಾಫ್ಟ್ ಬರ್ತಾವೆ. ಸೊ ನೀಟಾಗಿ ಇದನ್ನು ಮಿದ್ಕೋಬೇಕಾಗ್ತೈತಿ. ಮಿದ್ಕೊಂಡಾಗಿಂದ ಇದ್ರದ್ದು ನೀರೆಲ್ಲ ಹೋಗ್ಬೇಕ್ರಿ. ಅಂದ್ರೆ ನೀರು ಇದ್ದಾಗನೇ ಪೂರಿ ಲಟ್ಸಕ್ಕೆ ಬರಲ್ಲಲ್ಲ. ಇನ್ನೊಂದು 5 ಮಿನಿಟ್ಸ್ ಅಷ್ಟು ರೆಸ್ಟ್ ಮಾಡಕ್ಕೆ ಬಿಡಬೇಕು. ಈ ಥರ ನೀಟಾಗಿ ಮಿದ್ಕೋಬೇಕ್ರಿ. ಎಷ್ಟು ಮಿದ್ದಿತೀರಲ್ಲ ಅಷ್ಟು ಪೂರಿ ಚಲೋ ಬರ್ತಾವೆ. ನೀವು ಟ್ರೈ ಮಾಡಿ ನೋಡಿರಿ ಬೇಕಾದ್ರೆ. ಆಮೇಲೆ ಕರೆಕ್ಟ್ ಮೆಜರ್ಮೆಂಟ್ ಒಳಗೆ ನೀವು ಪೂರಿ ಮಾಡಿ ನೋಡಿರಿ. ನನಗೆ ಕಮೆಂಟ್ ನೀವೇ ಮಾಡ್ತೀರಿ ಚಲೋ ಬಂದೈತಂತ. ಸೊ ಒಂದು 5-10 ಮಿನಿಟ್ಸ್ ನಾನು ರೆಸ್ಟ್ ಮಾಡಕ್ಕೆ ಬಿಟ್ಟು ಈಗ ಪೂರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಒಂದು ಅರ್ಧ ಸ್ಪೂನ್ಕಿನ್ನ ಕಡಿಮೆ ನಾನು ಮೇಲೆ ಆಯಿಲ್ ಹಚ್ಕೊಂಡೆ. ಅಂದರೆ ಹಿಟ್ಟು ಕೈಗೆ ಅಂಟ್ಕೋಬಾರ್ದಂತ, ಉಳ್ಳಿ ಮಾಡೋಕ್ಕೆ ಈಸಿ ಆಗಲಿ ಅಂತ ಒಂದು ಸ್ವಲ್ಪ ಆಯಿಲ್ ಹಚ್ಕೊಂಡೆ. ನೋಡಿರಿ ಹಿಟ್ಟು ಎಷ್ಟು ಚಲೋ ಹದ ಬಂದೈತಿದೆ. ಈ ಸೈಜಿಂದ ನಾನು ಉಳ್ಳಿ ಹರ್ಕೋತೀನಿ. ನೀವು ಪೂರಿ ಯಾವ ಸೈಜ್ ಮಾಡ್ಕೋತೀರಲ್ಲ ಆ ಸೈಜೊಳಗೆ ಉಳ್ಳಿ ತೊಗೋಬೇಕಾಗ್ತೈತಿ. ನಾನು ಯಾವಾಗಿದ್ದರೂ ಪೂರಿ ಮೀಡಿಯಮ್ ಸೈಜೇ ಮಾಡ್ಕೋತೀನಿ. ಯಾಕಂದ್ರೆ ನಂಗೆ ದೊಡ್ಡ ಸೈಜಿನ ಪೂರಿ ಅಷ್ಟೊಂದು ಇಷ್ಟ ಆಗೋಲ್ಲ. ಫ್ರೈ ಮಾಡೋಕ್ಕೂ ಅಷ್ಟು ಕಂಫರ್ಟ್ ಆಗಲ್ಲ ರೀ. ಜಾಸ್ತಿ ಆಯಿಲ್ ಬೇಕಾಗ್ತೈತೆ ಫ್ರೈ ಮಾಡೋಕ್ಕೆ. ಈ ಥರ ಕಿಚನ್ ಪ್ಲಾಟ್ಫಾರ್ಮ್ ಮೇಲೆ ನಾನು ಪೂರಿನ ಲಟ್ಟಿಸ್ಕೋತೇನೆ. ನಿಮ್ಮ ಹತ್ರ ಚಪಾತಿ ಮಣಿ ಇತ್ತಂದ್ರೆ ಅದನ್ನು ಯೂಸ್ ಮಾಡ್ಕೋಬೋದು. ಪೂರಿನ ನಾನು ಆಯಿಲ್ ಹಚ್ಚಿ ಲಟ್ಸೋಕೆ ಪ್ರಿಫರ್ ಮಾಡ್ತೇನೆ. ಬೇಕಂದ್ರೆ ಹಿಟ್ಟು ಹಚ್ಚಿನೂ ಲಟ್ಟಿಸ್ಕೋಬೋದು ರೀ ಒಣ ಹಿಟ್ಟು. ಆದರೆ ಒಣ ಹಿಟ್ಟು ಹಚ್ಚಿ ಲಟ್ಸಿದ ಪೂರಿ ಅಷ್ಟೊಂದು ಕರೆಕ್ಟ್ ಉಬ್ಬಲ್ಲ. ಸೊ ನಾನಂತೂ ಪ್ರಿಫರ್ ಮಾಡೋದು ಆಯಿಲ್ ಹಚ್ಚಿನೇ ಲಟ್ಟಿಸ್ರಿ ಅಂತ ಹೇಳ್ತೀನಿ. ನಾನು ಹೇಳಿದ ಮೆಜರ್ಮೆಂಟ್ ಒಳಗೆ ನೀವೇನು ಪೂರಿ ಹಿಟ್ಟನ್ನ ಹದ್ಕೊಂಡ್ರಿ ಅಂತಂದ್ರೆ ಎಷ್ಟು ತೆಳ್ಳಗೆ ಬೇಕು ನೋಡಿ ಅಷ್ಟು ತೆಳ್ಳಗೆ ಈ ಪೂರಿನ ಲಟ್ಟಿಸ್ಕೊಂಡು ನೀವು ಫ್ರೈ ಮಾಡ್ಬೋದು. ಎಲ್ಲ ಪೂರಿನೂ ಚಲೋ ಉಬ್ತಾವೆ. ಸೊ ಅಷ್ಟು ಸಾಫ್ಟಾಗಿ ಹಿಟ್ಟನ್ನ ಹದ್ಕೊಂಡ್ರಿ ಅಂತಂದ್ರೆ ಪೂರಿ ಚಲೋ ಉಬ್ತಾವೆ ನೋಡಿರಿ. ಈ ಥರ ನಾನು ತೆಳ್ಳಗೆ ಲಟ್ಟಿಸ್ಕೊಂಡೇನಿ. ಇವನು ಫ್ರೈ ಮಾಡಿ ತೋರಿಸ್ದೆ ನಾನು. ಒಂದು ಪೂರಿನೂ ಫೇಲ್ ಆಗಿಲ್ಲ ನೋಡಿರಿ, ಅಷ್ಟು ಚಲೋ ಉಬ್ಬ್ಯಾವ. ಈ ಪೂರಿ ಫ್ರೈ ಮಾಡೋವಾಗ ಏನೈತಲ್ಲ ಆಯಿಲ ಚಲೋ ಕಾದಿರ್ಬೇಕು. ಗ್ಯಾಸ್ ಹೈ ಫ್ಲೇಮ್ ಇರ್ಬೇಕು ರೀ. ಆಮೇಲೆ ಇದನ್ನು ಟರ್ನ್ ಮಾಡಿ ಬೇಸಕ್ಕೆ ಹೋಗ್ಬಾರ್ದು. ಒಂದು 2 ಸೈಡ್ ಅಷ್ಟು ಟರ್ನ್ ಮಾಡಿದ ಕೂಡಲೇ ಈ ಥರ ಚಲೋ ಕಲರ್ ಬಂದ ಕೂಡಲೇ ಪೂರಿನ ತೆಗೆದು ಬಿಡಬೇಕು. ಚಲೋ ಬೆದಿರ್ತಾವೆ ರೀ ಅವು. ನೋಡಿರಿ ಎಷ್ಟು ಚಲೋ ಉಬ್ಬಾಕತ್ತಾವೆ ಎಲ್ಲ ಪೂರಿನೂ. ಪೂರಿ ದಪ್ಪ ಲಟ್ಟಿಸ್ಕೊಂಡ್ರೆ ಅಷ್ಟೇ ಚಲೋ ಉಬ್ತಾವ ಅಂತ ಹೇಳ್ತಾರೆ. ಹಾಗೇನಿರೋದಿಲ್ಲ ರೀ ಅದು. ಪೂರಿ ಹಿಟ್ಟು ಕರೆಕ್ಟ್ ಹದ ಬಂತಂದ್ರೆ ನೀವು ತೆಳ್ಳಗೆ ಲಟ್ಟಿಸ್ಕೊಂಡ್ರು ಪೂರಿ ಚಲೋ ಉಬ್ತಾವೆ. ಆಮೇಲೆ ಪೂರಿ ನೋಡಿರಿ ಈ ಥರ 2 ಸೈಡನ್ನು ಈಕ್ವಲ್ ಆಗಿನೇ ಉಬ್ಬೇಕು. ಒಂದು ಸೈಡ್ ತೆಳ್ಳಗೆ ಇನ್ನೊಂದು ಸೈಡ್ ಗಟ್ಟಿ ಆಗಬಾರ್ದು. ಹಂಗಿತ್ತಂದ್ರೆ ಹಿಟ್ಟು ಕರೆಕ್ಟ್ ಹದನೂ ಬಂದಿಲ್ಲ, ಅದು ಪರ್ಫೆಕ್ಟ್ ಪೂರಿನೂ ಅನ್ನಿಸ್ಕೊಳ್ಳೋದಿಲ್ಲ. ನೋಡಿರಿ ಎಷ್ಟು ಚಲೋ ಉಬ್ಬತ್ತಾವೆ. ನಾವು ಮಾಡಿದ ಪೂರಿ ಮಾತ್ರ ಒಂದು ಫೇಲ್ ಆಗಿಲ್ಲ ರೀ. ಎಲ್ಲ ಪೂರಿನೂ ಇಷ್ಟ ಉಬ್ಬ್ಯಾವ್ರೆ. ಆಮೇಲೆ ಅಷ್ಟು ಪಳ್ಳಾಗ್ಯಾವ, ಹಗುರಾಗ್ಯಾವ, ಗಟ್ಟಿಯಾಗಿಲ್ಲ, ಜಾಸ್ತಿ ಆಯಿಲ್ ಅಬ್ಸಾರ್ಬ್ ಮಾಡ್ಕೊಂಡಿಲ್ಲ. ನಿಮ್ದೇನಾದರೂ ಬ್ರೇಕ್ಫಾಸ್ಟ್ ಸೆಂಟರ್, ಕೆಫೆ ಅಥವಾ ರೆಸ್ಟೋರೆಂಟ್ ಐತಿ ಅಂತಂದ್ರೆ ನಿಮ್ಮ ಮೆನು ಒಳಗೆ ಈ ಪೂರಿ ಮತ್ತು ಬೆಟಗೇರಿ ಚಟ್ನಿ ಆ್ಯಡ್ ಮಾಡಿರಿ. ಯಾಕಂದ್ರೆ ಇದು ನೋ ಫೇಲ್ ರೆಸಿಪಿ. ಕರೆಕ್ಟಾಗಿ ಮೆಜರ್ಮೆಂಟ್ ಇಟ್ಕೊಂಡು ಈ ಪೂರಿ ಮಾಡಿದ್ರಿ ಅಂತಂದ್ರೆ 100% ಪರ್ಫೆಕ್ಟಾಗಿ ಆಗ್ತೈತಿ. ನಿಮ್ಮ ಪೂರಿಗೆ ಸಪ್ರೇಟ್ ಫ್ಯಾನ್ ಬೇಸೇ ಇರ್ತೈತಿ ನೋಡಿರಿ. ಸೊ ಈ ಪೂರಿ ಮತ್ತು ಬೆಟಗೇರಿ ಚಟ್ನಿ ರೆಸಿಪಿ ನಿಮ್ಮ ಮನೆಯೊಳಗೆ ನೀವು ಟ್ರೈ ಮಾಡಿರಿ. ನನಗೆ ಕಮೆಂಟ್ ಮಾಡಿರಿ ಮತ್ತು ಹೆಂಗಾಗೈತಿ ಅಂತಂದು. ಚಲೋ ಆಗಿದ್ರೆ ಚಲೋ ಆಗೈತೆ ಅಂತ ಹೇಳ್ರಿ. ಅಕಸ್ಮಾತ್ ಅಷ್ಟು ಕರೆಕ್ಟಾಗಿ ಬಂದಿಲ್ಲ ಅಂತಂದ್ರೆ ನನಗೆ ಕಮೆಂಟ್ ಮಾಡಿರಿ. ಈ ರೆಸಿಪಿ ಒಳಗೆ ಏನಾದರೂ ಚೇಂಜಸ್ ಮಾಡೋಕ್ಕೆ ಹೇಳ್ತೇನೆ ನಾನು. ಸೊ ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡಿರಿ. ಬಾಜು ಬೆಲ್ ಐಕನ್ ಇರ್ತೈತಿ, ಅದನ್ನು ಪ್ರೆಸ್ ಮಾಡಿದ್ರೆ ನಾನು ಹೊಸದು ಯಾವುದಾದ್ರೂ ರೆಸಿಪಿ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ನೋಟಿಫಿಕೇಷನ್ ನಿಮ್ಗೆ ಬರ್ತೈತೆ ನೋಡಿರಿ. ನನಗೆ ಬೇರೆ ಯಾವುದಾದ್ರೂ ರೆಸಿಪಿನ ನೀವು ಸಜೆಸ್ಟ್ ಮಾಡೋದಿತ್ತಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ಬೋದು. ಆದಷ್ಟು ಆ ರೆಸಿಪಿನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಈ ರೆಸಿಪಿನ ನಿಮ್ಮ ಫ್ಯಾಮ್ಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ನೆಕ್ಸ್ಟ್ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ. ಧನ್ಯವಾದಗಳು.